ಅಷ್ಟೆಲ್ಲ ನನಗೆ ಫ್ರೀಡಮ್ ಕೊಟ್ಟಿದ್ರಿಂದ ನಾನು ಇವತ್ತು ಇಲ್ಲಿ ಇರೋದಕ್ಕೆ ಮೇನ್ ರೀಸನ್ ನಮ್ಮ ತಂದೆ ಇನ್ನೊಬ್ರು ಊಟಕ್ಕೆ ಇಟ್ಕೋಬೇಡ, ಇನ್ನೊಬ್ರಿಗೆ ಮೋಸ ಮಾಡಿ ಇದು ಮಾಡಬೇಡ. ಸೊ ಅಲ್ಲಿ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗುವಾಗ ಅಲ್ಲಿ ಹೇಳಿದ್ರು, ಒಂದೇ ಸೈಡ್ ಹೋಗೋ ಚಾನ್ಸಸ್ ಇದೆ ಅಥವಾ ಹಾರ್ಟ್ ಅಟ್ಯಾಕ್ ಹೋಗೋ ಚಾನ್ಸಸ್ ಇದೆ. ಒತ್ತಾಯದಿಂದ ತಗೋತಿರುವಂಥ ರೆಸ್ಪೆಕ್ಟ್ ಅಲ್ಲ, ಮುಂದೇನು ಹೊಗಳ್ತಾರೆ ಹಿಂದೇನು ಹೊಗಳ್ತಾರೆ, ಆ ಥರ ರೆಸ್ಪೆಕ್ಟ್ ಆಗಿದ್ರಿಂದ. ಬೆಳಿಗ್ಗೆ ಹೇಳ್ಬೇಕಾದ್ರೆ ಮೊದಲು ಕಿವಿಗೆ ಬಿದ್ದಿದ್ದು ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನುವಂತಹ ಸುದ್ದಿ. ನಂಬೋದಕ್ಕೆ ತುಂಬಾನೇ ಕಷ್ಟ. ಗಟ್ಟಿಮುಟ್ಟಾಗೆ ನಗುತ್ತಾ ಇದ್ದಂತಹ ವ್ಯಕ್ತಿ ಇನ್ಮುಂದೆ ಇಲ್ಲ ಅನ್ನುವಂತಹ ಸುದ್ದಿಯನ್ನ ಕೇಳೋದು ಸ್ವಲ್ಪ ಕಷ್ಟನೇ. ರಾಕೇಶ್ ಪೂಜಾರಿ ಕಾಂತಾರ ಸಿನಿಮಾದ ಶೂಟಿಂಗ್ನಲ್ಲಿ ಇದ್ರು. ಈ ಟೈಮಲ್ಲಿ ಸುಸ್ತು ಆಗುವಂತಹ ರೀತಿ ಫೀಲ್ ಆಗ್ತಾ ಇತ್ತಂತೆ. ಹೀಗಾಗಿ ಒಂದಷ್ಟು ದಿನ ರೆಸ್ಟ್ ಮಾಡಿ ಮತ್ತೆ ಕಾಂತಾರ ಸಿನಿಮಾದ ಶೂಟಿಂಗ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರಂತೆ. ನಿನ್ನೆ ರಾತ್ರಿ ಕಾರ್ಕಳ ಸಮೀಪದ ಮೆಹಂದಿಯ ಫಂಕ್ಷನ್ಗೆ ಹೋಗಿದ್ರು. ಈ ಸಮಯದಲ್ಲಿ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಪಲ್ಸ್ ರೇಟ್ ಕಡಿಮೆಯಾಗಿ ಆತ ಇನ್ನಿಲ್ಲ ಅನ್ನುವಂತಹ ವಿಚಾರ ಕುಟುಂಬಸ್ಥರಿಗೆ ಗೊತ್ತಾಗಿದೆ. ಸುಮಾರು 1 ಗಂಟೆ ರಾತ್ರಿಯ ಸಮಯದಲ್ಲಿ ಈ ಘಟನೆ ನಡೆದಿದೆ. ಈತನ ಕಾಮಿಡಿಯನ್ನ ಸ್ವತಃ ನಾವು ಕೂಡ ನೋಡಿ ಅದೆಷ್ಟೋ ಬಾರಿ ನಕ್ಕು ನಲಿದಿದ್ದೇವೆ. ಆತನ ಹಲವು ಇಂಟರ್ವ್ಯೂಗಳನ್ನು ಗಮನಿಸಿದಾಗ ಆತ ಎಲ್ಲೂ ಕೂಡ ತನ್ನ ನೋವನ್ನು ಹಂಚಿಕೊಂಡಿಲ್ಲ. ಹೀಗಾಗಿ ಅರ್ಥ ಮಾಡಿಕೊಳ್ಬೇಕು, ಬದುಕು ಕೆಲವೊಬ್ಬರಿಗೆ ನೋವನ್ನು ಕೊಡುತ್ತೆ, ಅದನ್ನ ಇನ್ನೊಬ್ಬರ ಜೊತೆ ಹಂಚಿಕೊಳ್ಬೇಕು ಎಂದು. ಬದುಕು ಇನ್ನೂ ಕೆಲವರಿಗೆ ನೋವನ್ನು ಕೊಡುತ್ತೆ, ಯಾರ ಜೊತೆಯೂ ಹಂಚಿಕೊಳ್ಳದ ಹಾಗೆ. ಕಾಂತಾರ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಈತನ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ಆದರೆ ಸರ್ವೇ ಸಾಮಾನ್ಯ ಅಂತಹ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡೋದು. ಆದ್ರೆ ಇವತ್ತು ಜೀವನಕ್ಕೆ ಮತ್ತು ಸಾಧನೆಯ ಹಾದಿಗೆ ಅದುವೇ ಮುಳ್ಳಾಯಿತು. ಸಾಮಾನ್ಯವಾಗಿ ನಾವುಗಳು ಇತ್ತೀಚಿನ ದಿನಗಳಲ್ಲಿ ಗಮನಿಸಬೇಕು. ಇಂತಹ ಘಟನೆಗಳಿಗೆ ಸಾಕ್ಷಿ ಆಗ್ತಾ ಇರೋರು ಯುವಕರು ಬದುಕಿಗೆ ಬೆಲೆನೇ ಇಲ್ಲ ಅನ್ನೋ ಹಾಗೆ ಈ ಲೋಕವನ್ನ ಬಿಟ್ಟು ಹೊರಡ್ತಿದ್ದಾರೆ. ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಯೋಚನೆ ಮಾಡಲೇಬೇಕು. ನಿಮಗೆ ಗೊತ್ತಾ, ಈ ರಾಕೇಶ್ ಪೂಜಾರಿ ಹಲವು ರಿಯಾಲಿಟಿ ಶೋನಲ್ಲಿ ಒಂದಷ್ಟು ಮನ್ನಣೆಯನ್ನ ಗಳಿಸಿದ್ರು. ಒಂದು ಇಂಟರ್ವ್ಯೂ ಅಲ್ಲಿ ಒಬ್ಬ ಪ್ರಶ್ನೆಯನ್ನ ಕೇಳ್ತಾನೆ, ಅಲ್ಲ ರಾಕೇಶ್ ಅವರೇ, ನಿಮಗೆ ಇವಾಗ ಒಂದು ಫೇಮ್ ಇದೆ, ಈಗ ನಿಮಗೆ ಏನು ಫೀಲ್ ಆಗ್ತಾ ಇದೆ ಹಿಂದಿನ ಜೀವನಕ್ಕೆ ಕಂಪೇರ್ ಮಾಡಿದ್ರೆ ಅಂತ ಕೇಳ್ತಾನೆ. ಆಗ ರಾಕೇಶ್ ಹೇಳ್ತಾರೆ, ಸರ್, ನಾನು ಈ ಹೆಸರು ಮಾಡುವ ಹಿಂದೆ ನನ್ನ ಗುರುತು ಹಿಡಿದು ಮಾತಾಡೋರು ತುಂಬ ಕಮ್ಮಿ. ಆದರೆ ಈಗ ಎಲ್ಲರೂ ಗೌರವ ಕೊಟ್ಟು ಮಾತಾಡ್ತಾರೆ ಸರ್. ನನ್ನ ಸಂಬಂಧಿಕರು ದೂರ ಆಗಿದ್ರು, ಆದರೆ ಈಗ ಪ್ರತಿಯೊಬ್ಬರು ಕೂಡ ಹತ್ತಿರ ಆಗಿದ್ದಾರೆ ಸರ್, ಅಷ್ಟೇ ಸಾಕು ಅಂದಿದ್ರು. ಕಾಂತಾರ ಸಿನಿಮಾದಲ್ಲಿ ತನ್ನ ಕನಸಿನ ಮೂಟೆಯನ್ನು ಹೊತ್ತು ಸಾಧನೆಯ ಹಾದಿಯಲ್ಲಿ ಇರಬೇಕಾದ್ರೆ ಇಂತಹ ಘಟನೆ ತುಂಬಾನೇ ದೊಡ್ಡ ನಷ್ಟ. ಕಾರ್ಕಳದ ನಿಟ್ಟೆ ಭಾಗದಲ್ಲಿ ಮೆಹಂದಿ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಸುದ್ದಿ ಇದೆ. ಆದರೆ ಇದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಈ ಭಾಗವನ್ನು ಸ್ವಲ್ಪ ಗಮನ ಇಟ್ಕೊಂಡು ಕೇಳಿ. ಟೈಮ್ಸ್ ಆಫ್ ಇಂಡಿಯಾ ಒಂದು ವರದಿಯನ್ನ ಮಾಡುತ್ತೆ. 2023 ಮಾರ್ಚ್ ಬಿಹಾರದಲ್ಲಿ ಮದುವೆ ಆಗ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಗಂಡು ಬೀಳ್ತಾನೆ. ಆತನನ್ನ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಆತ ಇನ್ನಿಲ್ಲ ಅನ್ನುವಂತಹ ವಿಚಾರ ತಿಳಿಯುತ್ತೆ. ಆದರೆ ಈ ಮುಂಚೆ ಆತ ಸೌಂಡ್ಸ್ನ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ ಅಂತ ಹೇಳಿದ್ದ, ಆದರೆ ಕಡಿಮೆ ಮಾಡಿರಲಿಲ್ಲ. ಹೀಗಾಗಿ ಆತನ ಆರೋಗ್ಯದ ಮೇಲೆ ಪೆಟ್ಟು ಬಿತ್ತು ಅಂತ ವೈದ್ಯರು ಅಭಿಪ್ರಾಯವನ್ನ ಹೇಳ್ತಾರೆ. 2024 ಮಧ್ಯಪ್ರದೇಶದಲ್ಲಿ 13 ವರ್ಷದ ಸಣ್ಣ ಹುಡುಗನೊಬ್ಬ ಅಂಗಳದಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಕುಸಿದು ಬಿದ್ದು ತೀರಿಕೊಳ್ತಾನೆ. ಅಗೈನ್ ಡಾಕ್ಟರ್ಸ್ ಹೇಳ್ತಾರೆ, ಹೈ ಡೆಸಿಬಲ್ ಮ್ಯೂಸಿಕ್ ಇಂದ ಈ ರೀತಿ ಆಗಿದೆ ಅಂತ. 2024 ಆಂಧ್ರ ಪ್ರದೇಶದ ವಿನಯ್ ಅನ್ನುವಂತಹ ವ್ಯಕ್ತಿ ಈ ದಸರಾ ಟೈಮ್ನಲ್ಲಿ ಸೌಂಡ್ ಬಾಕ್ಸ್ನ ಹತ್ತಿರದಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದ. ಈ ಟೈಮಲ್ಲಿ ಹಾರ್ಟ್ ಬೀಟ್ ಸಡನ್ ಆಗಿ ರೇಸ್ ಆಗುತ್ತೆ. ಆತ ಕೂಡ ಅಲ್ಲೇ ತೀರಿಕೊಳ್ತಾನೆ. ಒಡಿಶಾದಲ್ಲಿ 23 ವರ್ಷದ ಯುವಕ ಕೂಡ ಹೈ ಡೆಸಿಬಲ್ ಕಾರಣದಿಂದ ತೀರಿಕೊಳ್ತಾನೆ. ಇವರೆಲ್ಲರೂ ಕೂಡ 30 ವರ್ಷಕ್ಕಿಂತ ಕಡಿಮೆ ಇರೋರು. ಉಜ್ಜಯಿನಿಯ ಡಾಕ್ಟರ್ ಜಿತೇಂದ್ರ ಶರ್ಮಾ ಹೇಳೋ ಪ್ರಕಾರ ಈ ಹೈ ಡೆಸಿಬಲ್ DJ ಮ್ಯೂಸಿಕ್ಗಳು ರಕ್ತದ ಒತ್ತಡವನ್ನು ಜಾಸ್ತಿ ಮಾಡುತ್ತದಂತೆ. ಈ ಬಾಡಿಯಲ್ಲಿ ಅಬ್ನಾರ್ಮಲ್ ಸೈಕಾಲಜಿಕಲ್ ರಿಯಾಕ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಈ ಕಾರಣದಿಂದ ಹೃದಯಾಘಾತ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಕಂಪೇರ್ ಮಾಡಿ ರಾಕೇಶ್ ಪೂಜಾರಿಯ ವಯಸ್ಸು ಇದ್ದಿದ್ದು 33. ಆತ ಮೆಹಂದಿಯಲ್ಲಿ ಡ್ಯಾನ್ಸ್ ಮಾಡಿದ್ದಾನೆ ಅನ್ನೋದು ಕೂಡ ರಿಪೋರ್ಟ್ ಆಗಿದೆ.
ಮೊದಲೇ ದೇಹದಲ್ಲಿ ಸುಸ್ತು ಇತ್ತು ಅನ್ನೋದನ್ನ ಆತನ ಸ್ನೇಹಿತರೇ ಹೇಳಿದ್ದಾರೆ. ಸೊ ದೇಹಕ್ಕೆ ಸುಸ್ತು ಆಗಿ ಈ ರೀತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ದಯವಿಟ್ಟು ಈ ರೀತಿ ಫಂಕ್ಷನ್ಗಳಲ್ಲಿ ವಿಪರೀತವಾಗಿ ಕುಣಿದು ನಿಮ್ಮ ದೇಹಕ್ಕೆ ಸುಸ್ತು ಮಾಡಿಕೊಳ್ಬೇಡಿ. ಕಾರಣ ಇಷ್ಟೇ, ದೇಹ ಕೆಲವೊಂದು ಬಾರಿ ತನ್ನ ಸ್ಥಿಮಿತವನ್ನು ಕಳೆದುಕೊಂಡ್ರೆ ಅದನ್ನು ರಿಕವರಿ ಮಾಡಿಕೊಳ್ಳೋದ್ರಲ್ಲಿ ಸೋಲುತ್ತೆ. ಅಂತಹ ಸಮಯದಲ್ಲಿ ಈ ರೀತಿ ಘಟನೆ ನಡೆಯುತ್ತೆ. ಮಿತ್ರರೇ, ಬದುಕು ದೇವರು ಕೊಡುವಂತಹ ಭಿಕ್ಷೆ, ಆದರೆ ಅದನ್ನು ಸಂಪೂರ್ಣವಾಗಿ ಜೀವಿಸೋದು ನಮ್ಮ ಆಯ್ಕೆ ಅಷ್ಟೇ. ರಾಕೇಶ್ ಪೂಜಾರಿ ರಿಯಾಲಿಟಿ ಶೋನಲ್ಲಿ ಹೆಸರು ಮಾಡಿತು, ಆದರೆ ಆತನ ಮುಗ್ಧ ಮನಸ್ಸು ಪ್ರತಿಯೊಬ್ಬರನ್ನ ಆತನ ಸಂಬಂಧಿಗಳಂತೆ ಹತ್ತಿರ ಬರುವ ಹಾಗೆ ಮಾಡುತ್ತೆ. ಕಳೆದುಕೊಂಡ ಮೇಲೆ ಅತ್ತರೇನು ಫಲ? ಚಿತೆಯಲ್ಲಿರುವಂತಹ ಜೀವಕ್ಕೆ ಹೊಗಳಿದರೇನು ಫಲ? ಮತ್ತೊಂದು ಹೂವು ದೇವರ ಮಡಿಲಿಗೆ ಅಷ್ಟೇ.